ಬೆಕ್ಕಿನ ಕಂಠ ರಾಜೇಂದ್ರ ಇವರೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ರು. ನೀವು ಹೇಳಿದ್ದೀರಿ, ಬಟ್ ಅದಕ್ಕೆಲ್ಲ ಲೈಸೆನ್ಸ್ ಎಲ್ಲ ತಗೊಂಡಿದ್ದೀರ ಅಂದರೆ ಎಲ್ಲ ಆಗಿದೆ. ಪಂಚಾಯತಿಲಿ ತಗೊಂಡಿದ್ದೀವಿ, ಕಾರ್ಪೊರೇಷನಲ್ಲಿ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಲೈಸೆನ್ಸೇ ತಗೊಂಡಿಲ್ಲ. ಸಾಧು ಶೆಟ್ಟಿಗೂ ಮುತ್ತಪ್ರೈಗೂ, ಸಾಧು ಶೆಟ್ಟಿ ಮುತ್ತಪ್ರೈನ ಕೇಳ್ಕೊಂತಾನೆ, ಅಣ್ಣ ನಾನು ಇರಲಿಲ್ಲ ಅಂತಾನೆ. ನೀನು ಇರಲಿಲ್ಲ ಅಂತ ಗೊತ್ತು, ಸಿಕ್ಕಿಸ್ಬಿಡ್ತೀನಿ ಅಂತಾನೆ. ಒಬ್ಬನ್ನೇ ಕರೆಸ್ಬಿಟ್ಟು ನಾಯಿಗಳನ್ನ ಬಿಟ್ಬಿಡೋದು, ಫೆರೋಷಿಯಸ್ ನಾಯಿಗಳನ್ನ ಬಿಟ್ಬಿಡೋದು. ಅದನ್ನು ಬೆಂಗಳೂರಲ್ಲೂ ಭಾಳ ಜನ ರೌಡಿಗಳು ಅಡಾಪ್ಟ್ ಮಾಡ್ಕೊಂಡಿದ್ರು. ಈ ಬೆಟ್ಟಿಂಗ್ ದಂಧೆಯನ್ನು ಸಂಪೂರ್ಣ ಹಿಡಿತ ದಾವೂದ್ ಇಬ್ರಾಹಿಂ ತಗೊಳ್ಳಿ. ಶಬ್ಬೀರ್ ಕಾಸ್ಕರ್ ಅಂತೇಳಿ ದಾವೂದ್ ಇಬ್ರಾಹಿಂ ಅವರ ಅಣ್ಣ, ಅವರನ್ನ ಕರೀಂ ಲಾಲನ್ ಟೀಮು ಕೊಂದಾಕ್ದಾಗ ಇವರಿಬ್ಬರು ಒಂದಾಗ್ತಾರೆ. ಛೋಟಾ ರಾಜನ್ನು ದಾವೂದ್ ಇಬ್ರಾಹಿಂ ಒಂದಾಗ್ತಾರೆ. ಈಗ ಯಾರೋ ಮೂರ್ಖರು ಏರ್ಪೋರ್ಟ್ ಅಲ್ಲಿ ತಂದು ಸಿಕ್ಕಾಕೋಬಹುದು. ಕಸ್ಟಮ್ಸ್ ಅಧಿಕಾರಿ ಹೇಳಿದ್ದು, ಅವ್ರು ಯಾರೂ ಈ ಶಿಪ್ಪಲ್ಲಿ ಫ್ಲೈಟಲ್ಲಿ ಬರಲ್ಲ, ಸ್ಪೀಡ್ ಬೋಟುಗಳಲ್ಲಿ ಬರ್ತಾರೆ, ಬಂದ್ಬಿಟ್ಟು ಡಂಪ್ ಮಾಡ್ಬಿಟ್ಟು ಹೋಗ್ತಾರೆ ಯಾವುದಾದ್ರೂ ಒಂದು ಸೀಶೋರಲ್ಲಿ, ಇಂಡಿಯನ್ ಸೀಶೋರಲ್ಲಿ. ದುಬೈಯಿಂದ ನೇರವಾಗಿ ಬಹಳ ಸುಲಭವಾಗಿ ಬರೋ ಜಾಗ ಅಂದ್ರೆ ಭಟ್ಕಳಂತೆ. ಮುತ್ತಪ್ರೈ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾನೆ. ಅವಾಗ ಎಲ್ಲರಿಗೂ ಡೌಟ್ ಆಗುತ್ತೆ, ಸಾಧು ಶೆಟ್ಟಿನೇ ಪ್ಲಾನ್ ಮಾಡಿರ್ಬೋದು ಅಂತ. ನಾಥು ಶೆಟ್ಟಿ ಯಾರು ಅಂದರೆ ಸಾಧು ಶೆಟ್ಟಿ ಅವರ ತಂದೆ. ಇವರು ಈ ಉಡುಪಿ ಹತ್ರ ಒಂದು ಪಣಿಯೂರು ಅನ್ನೋ ಗ್ರಾಮದವರು. ಇವರೆಲ್ಲ ಇವರು ಅಲ್ಲಿ ಹೋಟ್ಲ್ ಮಾಡ್ಕೊಂಡಿರ್ತಾರೆ. ಈ ಸಾಧು ಶೆಟ್ಟಿ ಆ ಹೋಟ್ಲ್ ನೋಡ್ಕೊತಾ ಇರ್ತಾನೆ. ಅಲ್ಲಿ ಕಡೆಯವರೆಲ್ಲ ಬಂದು ಅಲ್ಲಿ ಗಲಾಟೆ ಮಾಡ್ತಾರೆ ಈ ನಾಥು ಶೆಟ್ಟಿಯ ಹೋಟ್ಲಲ್ಲಿ. ಆವಾಗ ಈ ಅಂಶ ಮುಂಬೈದು ಗಲಾಟೆ ಎಲ್ಲ ಆಗ್ತಾ ಇರಬೇಕಾದ ಬಡ ರಾಜನ್ನು ಇವ್ರ ಕಡೆಯವರೆಲ್ಲ ಸ್ವಲ್ಪ ಬೇರೆ ಬೇರೆಯವರು ಗಲಾಟೆ ಮಾಡಬೇಕಾದ್ರೆ ಈ ಸಾಧು ಶೆಟ್ಟಿ ಮೊದಲಿಗೆ ಪೊಲೀಸರ ಕಣ್ಣಿಗೆ ಬೀಳೋದು. ಈ ಹೋಟ್ಲಲ್ಲಿ ಬಂದು ಗಲಾಟೆ ಮಾಡಿದವನು ಸಾಧು ಶೆಟ್ಟಿ ಹೊಡಿತಾನೆ, ಜೈಲಿಗೆ ಹೋಗ್ತಾನೆ. ಜೈಲಿಗೆ ಹೋದಾಗ ಇವನಿಗೆ ಪರಿಚಯ ಆಗೋದು ಬಡರಾಜ ಕೇರಳದ ಮೂಲದ ರೌಡಿ. ಅವನು ವರದರಾಜ ಮೊದಲಿಯಾರ ಶಿಷ್ಯ. ಅಂದ್ರೆ ಮುಂಬೈ ಭೂಗತ ಲೋಕದಲ್ಲಿ ಪ್ರಾಬಲ್ಯವಾಗಿ ಬೆಳೆದಿದ್ದವರು ಆಗಿನ ಕಾಲದಲ್ಲಿ ದಕ್ಷಿಣ ಭಾರತ, ಅದು ತಮಿಳುನಾಡು ಇರ್ಬೋದು, ಕೇರಳ, ಕರ್ನಾಟಕ ಇರ್ಬೋದು. ಇವರು ಅದರೊಳಗೆ ಛೋಟಾ ರಾಜನ ಒಬ್ಬನೇ ಮರಾಠ, ಒಂದು ಸಣ್ಣ ಮಟ್ಟದ ಸಣ್ಣ ರೌಡಿ. ಅವನು ಈ ಬ್ಲ್ಯಾಕ್ ಟಿಕೆಟ್ ಮಾರ್ಕೊಂಡು ಚಲನಚಿತ್ರಗಳಲ್ಲಿ ಜೀವನವನ್ನ ನಡೆಸ್ಕೊತಾ ಇದ್ದಂಥ ರೌಡಿ. ಅವನು ಈ ಬಡರಾಜನ್ನ ಕಾಂಟ್ಯಾಕ್ಟಿಗೆ ಬಂದಾಗ ಜೈಲಿನಲ್ಲಿ ಅವನು ರೌಡಿಯಾಗಿ ಎಮರ್ಜ್ ಆದಾಗ ವರದರಾಜನ್ ಮೊದಲಿಯಾರು ಇವರೆಲ್ಲ ಈ ದಾದರ್ರು ಇಂಥ ಕಡೆ ಎಲ್ಲ ದೊಡ್ಡ ಮಟ್ಟದ ಗಣೇಶೋತ್ಸವ ಮಾಡ್ತಾ ಇರ್ತಾರೆ. ಈ ಗಣೇಶೋತ್ಸವ ಮಾಡ್ತಾ ಇರಬೇಕಾದ್ರೆ ಅದು ಗಣೇಶೋತ್ಸವದ ವಿಜೃಂಭಣೆ ಹಿಂದ್ಗಡೆ ವಸೂಲಿ ದಂಧೆ ಇರುತ್ತೆ. ಎಲ್ಲರನ್ನು ಬೆದರಿಸಿ ವಸೂಲಿ ಮಾಡೋದು. ಆಮೇಲೆ ಯಾರು ಕೇರ್ ಮಾಡ್ತಾ ಇರಲ್ಲ. ಬಹುಶಃ ಆ ಸ್ಥಳೀಯ ರಾಜಕಾರಣಿಗಳ ಬೆಂಬಲ ಅವ್ರಿಗಿರೋದು. ಯಾಕೆಂದರೆ ಧಾರಾವಿ, ಮಾತುಂಗ, ದಾದರ್ರು ಇದೆಲ್ಲ ಇದ್ದಂಥ ದಕ್ಷಿಣ ಭಾರತ ಮೂಲದವರು ಇವ್ರ ಅಂಡರಲ್ಲೇ ಇದ್ರು ಎಲ್ಲರೂ. ಅಲ್ಲಿ ದಕ್ಷಿಣ ಭಾರತದವರು ಕಾರ್ಪೊರೇಟರ್ಗಳು ಭಾಳ ಜನ ಆಗಿದ್ದಾರೆ ಇವರೆಲ್ಲ. ಆಗ ಅಲ್ಲಿಗೆ ಆ ಪ್ರದೇಶಕ್ಕೆ ಒಬ್ಬ ಇನ್ಸ್ಪೆಕ್ಟರ್ ಬರ್ತಾರೆ. ಅವರು ಈ ಸ್ವಲ್ಪ ಭೂಗತ ಲೋಕವನ್ನು ಮಟ್ಟ ಹಾಕೋ ಒಂದು ದೃಷ್ಟಿಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡಿದಾಗ ಅವರಿಗೆ ಮೊದಲಿಗೆ ಕಣ್ಣಿಗೆ ಬೀಳೋದು ವರದರಾಜನ್ ಮೊದಲು. ಇವನು ಇಡೀ ವ್ಯವಸ್ಥೆನ ಅವರು ನಾಶ ಮಾಡ್ತಾರೆ. ನಾವು ಅವಾಗಲೇ ಹೇಳಿದ್ನಲ್ಲ, ಕಳ್ಬಟ್ಟಿ ಸಾರಾಯಿ ಪೈಪುಗಳಲ್ಲಿ ಸರಬರಾಜು ಆಗೋದು, ಅದಕ್ಕೆ ತಕ್ಕಂತೆ ಈ ಮಾಂಸ ಹೋಟೆಲುಗಳು, ಕಳ್ಳಬಟ್ಟಿ ಸಾರಾಯಿ ಮಾರೋ ಕಡೆ ಈ ನಾವೇನು ಚಾಕನ ಹೋಟ್ಲ್ ಅಂತೀವಲ್ಲ, ಆ ಥರ ಹೋಟ್ಲುಗಳು ಅದೇ ಸಾವಿರಾರು. ಅಂದರೆ ಅದೇ ಎಲ್ಲರೂ ದಂಧೆಯಲ್ಲಿ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ದಂಧೆಗಳದೆಲ್ಲ ಭಾಳ ಕಟ್ಟುನಿಟ್ಟಾಗಿ ಅವ್ರು ಹಿಂದೆ ಬೀಳ್ತಾರಲ್ಲ. ವರದರಾಜ ಮೊದಲಿಯಾರಿಗೆ ಜೀವದ ಭಯ ಹುಟ್ಟುತ್ತದೆ. ಅವನೇನು ಮಾಡ್ತಾನೆ, ಈ ದಂಧೆ ಎಲ್ಲ ಬಿಟ್ಬಿಟ್ಟು ತಮಿಳ್ನಾಡಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ತಾನೆ, ಚೆನ್ನೈಯಲ್ಲಿ ಸೆಟ್ಲ್ ಆಗ್ತಾನೆ. ಆಗ ಅವನ ಮೇಲೆ ನಾನು ನಿಮ್ಗೆ ಹೇಳಿದೆ, ಒಂದು ನಾಯಕನ್ ಅಂತ ಒಂದು ಪಿಕ್ಚರ್ ಬರುತ್ತೆ. ಅವನು ಅಲ್ಲಿಂದ ಮರೆ ಆಗ್ತಾನೆ. ಹಾಜಿ ಮಸ್ತಾನು ಸಾಮಾಜಿಕ ಕಾರ್ಯಕರ್ತನ ಬದಲಾವಣೆ ಆಗಿ ಚುನಾವಣೆಗಳಲ್ಲಿ ನಿಲ್ಲಿಸೋದು, ಅವನು ಪ್ರತಿನಿಧಿಗಳು ನಿಲ್ಲಿಸೋದು, ಯಾವುದೋ ಒಂದು ಸಂಘಟನೆ ಕಟ್ತಾನೆ. ಹಾಜಿ ಮಸ್ತಾನು ಬೆಂಗಳೂರಲ್ಲೂ ಚುನಾವಣೆ ಪ್ರಚಾರ ಸಭೆಗಳಲ್ಲಿ ಮಾತಾಡಿರೋದು ನನಗೆ ನೆನಪಿದೆ. ಎರಡನೇ ಅಂತ ಬಡರಾಜ ನಾರಾಯಣ ಅಂತೇಳಿ ದಕ್ಷಿಣ ಕನ್ನಡದ ಮೂಲದ ಒಬ್ಬ ಯುವಕ ಬಟ್ಟೆ ಹಾಕೊಂಡೋಗಿ ಆ ಪುಸ್ತಕದಲ್ಲಿ ಗನ್ ಇಟ್ಕೊಂಡೋಗಿ ಅವನ್ನ ಕೊಲ್ತಾನೆ. ಕೊಂದ್ಮೇಲೆ ಅಲ್ಲಿಂದ ನೋಡ್ರಿ ಛೋಟರಾಜನ್ನು ಕೊಲ್ಲಿಸ್ತಾನೆ. ಛೋಟರಾಜನ್ನು ನಾರಾಯಣ ಕೇಸಲ್ಲಿ ಅಪರಾಧಿ ಆದ ನಂತರ ಛೋಟರಾಜನ್ ಬೆಳೆಯಕ್ಕೆ ಶುರು ಮಾಡ್ತಾನೆ. ಆ ಕಾಲಘಟ್ಟದಲ್ಲಿ ಛೋಟರಾಜನ್ನು ದಾವೂದ್ ಇಬ್ರಾಹಿಂ ಒಟ್ಟಿಗೆ ಇರ್ತಾರೆ. ಶಬ್ಬೀರ್ ಕಾಸ್ಕರ್ ಅಂತೇಳಿ ದಾವೂದ್ ಇಬ್ರಾಹಿಂ ಅವರ ಅಣ್ಣ, ಅವರನ್ನ ಕರೀಂ ಲಾಲನ್ ಟೀಮು ಕೊಂದಾಕ್ದಾಗ ಇವರಿಬ್ಬರು ಒಂದಾಗ್ತಾರೆ. ಛೋಟರಾಜನ್ನು ದಾವೂದ್ ಇಬ್ರಾಹಿಂ ಒಂದಾಗ್ತಾರೆ. ಎಲ್ಲ ದಂಧೆಗಳಲ್ಲಿ ಅವರು ಅಣ್ಣ ತಮ್ಮದ್ರ ಥರ ಇರ್ತಾರೆ. ಆಮೇಲೆ ಇಡೀ ಮುಂಬೈ ಭೂಗತ ಲೋಕವನ್ನ ಅವರು ಕೈಗೆ ತಗೊಂತಾರೆ. ಶಬ್ಬೀರ್ ಕಾಸ್ಕರ್ನ ಯಾರು ಹೊಡಿತಾರೆ ಅವರನ್ನ ಈ ಛೋಟಾ ರಾಜ ಟೀಮ್ ಹೊಡೆಯುತ್ತೆ. ಆಗ ಅವನು ವಿಶ್ವಾಸಕ್ಕೆ ಬರೋದು, ಇಬ್ರಾಹಿಂ ವಿಶ್ವಾಸಕ್ಕೆ ಬಂದು ಈ ಛೋಟಾ ರಾಜನ್ನು
ದಾವೂದ್ ಇಬ್ರಾಹಿಮು ಇವರೆಲ್ಲ ಪ್ರವರ್ಧಮಾನಕ್ಕೆ ಬರ್ತಾರೆ. ಇವ್ರು ಹೇಳ್ದಂಗೆ ಮುಂಬೈ ಭೂಗತ ಲೋಕ ನಡೀತದೆ. ಗುಜರಾತ್ ಭೂಗತ ಲೋಕವನ್ನು ಕೈಗೆ ಇಟ್ಕೊತಾರೆ. ಈ ಸ್ಮಗ್ಲಿಂಗ್ ದಂಧೆಯನ್ನು ಸಂಪೂರ್ಣ ಇವ್ರು ಕೈಗೆ ತಗೊಂತಾರೆ. ಆ ಸ್ಮಗ್ಲಿಂಗ್ ದಂಧೆ ಇದೆಲ್ಲ ತಗೊಳ್ತಾ ಇದ್ದಂಗೆ ದೇಶದಲ್ಲಿ ಒಂದು ಹುಚ್ಚೆತ್ಕೊಳ್ಳುತ್ತೆ. ಅದು ಕ್ರಿಕೆಟ್ ಪಂದ್ಯಗಳು, ಒನ್ ಡೇ ಮ್ಯಾಚ್ಗಳು ಪ್ರಾರಂಭ ಆಗುತ್ತೆ. ಒನ್ ಡೇ ಮ್ಯಾಚ್ಗಳು ಪ್ರಾರಂಭ ಆದಾಗ ಬೆಟ್ಟಿಂಗ್ ಪ್ರಾರಂಭ ಆಗುತ್ತೆ. ಥ್ರೂಔಟ್ ವರ್ಲ್ಡ್ ಬೆಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಬೆಟ್ಟಿಂಗ್ ದಂಧೆಯನ್ನು ಸಂಪೂರ್ಣ ಹಿಡಿತಾ ದಾವೂದ್ ಇಬ್ರಾಹಿಂ ತಗೊಳ್ಳಿ. ಅವನು ಹೇಳಿದ್ದು ಟೀಮು ಗೆಲ್ಲೋ ಥರ ಮಾಡ್ಕೊತಾನೆ, ಹೇಳಿದ ಟೀಮ್ ಸೋಲೋ ಥರ ಮಾಡ್ಕೊಳ್ತಾನೆ. ಬೆಟ್ಟಿಂಗಲ್ಲಿ ನಾಶ ಆಗೋದು ನಮ್ಮ ದೇಶದ ಯುವಕರು. ಅವರೇನು ಇಡೀ ಪ್ರಪಂಚದಲ್ಲಿ ನಡೆಯೋ ಎಲ್ಲ ನಾವು ದಾವೂದ್ ಇಬ್ರಾಹಿಂ ಹುಡುಕ್ತಾ ಇರಬೇಕಾದ್ರೆ ದುಬೈಯಲ್ಲಿ ನಡೆಯೋ ಮ್ಯಾಚಲ್ಲಿ ದಾವೂದ್ ಇಬ್ರಾಹಿಂ ಕಾಣಿಸ್ಕೊಳ್ತಾನೆ. ದಾವೂದ್ ಇಬ್ರಾಹಿಮು ಮತ್ತು ಛೋಟಾ ರಾಜನ್ನು ಅಣ್ಣ ತಮ್ಮಂದ್ರಿದ್ದಂಗೆ ಇರ್ತಾರೆ, ಒಂದೇ ತಂಡ. ಆಮೇಲೆ ಶಬ್ಬೀರ್ ಕಾಸ್ಕರ್ನ ಕರೀಂಲಾಲ ಟೀಮು ಕೊಂದಾಗ ಆವಾಗಲೂ ಈ ಕರೀಂಲಾಲ ಟೀಮ್ನ ನಾಶ ಮಾಡಬೇಕು ಅಂತ ಇವರಿಬ್ಬರು ಒಟ್ಟಿಗೆ ಇರ್ತಾರೆ. ಒಟ್ಟಿಗೆ ಇದ್ದ ಕಾಲಘಟ್ಟದಲ್ಲಿ ಹಿಂಗೆ ಬೆಳೀತಾ ಇವ್ರು ಯಾರಿಗೂ ಗೊತ್ತಾಗ್ದಂಗೆ ದಾವೂದ್ ಇಬ್ರಾಹಿಮು ISIನ ಸಂಪರ್ಕಕ್ಕೆ ಬರ್ತಾನೆ, ಪಾಕಿಸ್ತಾನದ ಸಂಪರ್ಕಕ್ಕೆ ಬರ್ತಾನೆ. ಅವನೊಬ್ಬ ಕೋಮು ಕ್ರಿಮಿ ಆಗ್ತಾನೆ. ಕೋಮು ಕ್ರಿಮಿಯಾಗಿ ದೇಶದ್ರೋಹದ ದೊಡ್ಡ ಕೆಲಸ ಮಾಡ್ತಾನೆ. 1991 ಸೀರಿಯಲ್ ಬಾಂಬೆ ಬ್ಲಾಸ್ಟ್ ನಡೀತದೆ. ಆಗ ಅಲ್ಲಿವರೆಗೂ ಅಣ್ಣ ತಮ್ಮಂದ್ರ ಥರ ಇದ್ದಂಥ ದಾವೂದ್ ಇಬ್ರಾಹಿಮು ಮತ್ತು ಛೋಟಾ ರಾಜರನ್ನು ಬೇರೆ ಬೇರೆ ಆಗ್ತಾರೆ. ಇವರು ಒಂದು ಕೋಮು ತಂಡಕ್ಕೆ ದಾವೂದ್ ಇಬ್ರಾಹಿಂ ಗುರುತಿಸ್ಕೊಂಡ್ರೆ ಇವನು ಹಿಂದೂ ಅಂತೇಳಿ ಛೋಟಾ ರಾಜನ್ನು ಗುರುತಿಸ್ಕೊಳ್ತಾನೆ. ಅಷ್ಟೊತ್ತಿಗೆ ದಾವೂದ್ ಇಬ್ರಾಹಿಂ ಎಲ್ಲಿ ಯಾವ ಮಟ್ಟಕ್ಕೆ ಬೆಳೆದಿರ್ತಾನೆ ಅಂದರೆ ಪ್ರಪಂಚದ ಕ್ರಿಕೆಟ್ ನ ಮೂಲ ಪುರುಷ ಆಗಿರ್ತಾನೆ. ಅದೊಂದೇ ಅಲ್ಲ, ಆಮೇಲೆ ವಸೂಲಿ ಇಂಥವ್ರು ಇಷ್ಟೇ ಕೊಡಬೇಕು ಇವ್ರಿಗೆ ಕೊಡಬೇಕು ಅನ್ನೋದನ್ನ ಮಾಡ್ತಾನೆ. ಮುಂಬೈ ಬಾಲಿವುಡ್ ಅಲ್ಲಿ ಹಿಡ್ತಕ್ಕೆ ತಗೊಳ್ತಾನೆ. ಹಿಡ್ತಕ್ಕೆ ತಗೊಂಡು ಇಂಥವ್ರಿಗೆ ನೀವು ಡಿಸ್ಟ್ರಿಬ್ಯೂಷನ್ ಕೊಡಬೇಕು, ಇಂಥ ಹೀರೋಯಿನ್ನೇ ಹಾಕೋಬೇಕು, ಇಂಥ ಹೀರೋನೇ ಹಾಕಬೇಕು, ಇವರಿಗೆ ಕಾಲ್ ಶೀಟ್ ಕೊಡಬೇಕು, ಇಷ್ಟೇ ಪಿಕ್ಚರ್ ಹಾಕಬೇಕು ಅಂತ ಇವನು ದುಡ್ಡು ಹಾಕಕ್ಕೆ ಶುರು ಮಾಡ್ತಾನೆ ಪಿಕ್ಚರ್ಗೆ. ಅಂದರೆ ಆ ಮಟ್ಟಕ್ಕೆ ಬೆಳೆದಿರ್ತಾನೆ. ಇಲ್ಲಿ ಈ ಬಂದರಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ದಾವೂದ್ ಇಬ್ರಾಹಿಂ ಜೊತೆ ಕೂಲಿ ಕೆಲಸ ಮಾಡಿಕೊಂಡು ಪೋರ್ಟರ್ ಆಗಿರುವಂಥ ವ್ಯಕ್ತಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ನ ಮಗ, ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ನ ಮಗ ಆ ಮಟ್ಟಕ್ಕೆ ಬೆಳೆದು ಹಿಂದಿ ಚಲನಚಿತ್ರಗಳ ಫೈನಾನ್ಸರ್ ಆಗ್ತಾನೆ. ಆಮೇಲೆ ಅವನು ಹೇಳಿದ ತನಕ ಇಡೀ ಬಾಲಿವುಡ್ ನಡೆಯೋ ರೀತಿಲಿ ನಡ್ಕೊತ 1993 ಸೀರಿಯಲ್ ಬಾಂಬೆ ಬ್ಲಾಸ್ಟ್ ಆದ ತಕ್ಷಣ ದಾವೂದ್ ಇಬ್ರಾಹಿಂ ತಂಡ ಮತ್ತು ಛೋಟಾ ರಾಜನ್ ತಂಡ ಸ್ಪ್ಲಿಟ್ ಆಗುತ್ತೆ. ಅವ್ರು ನೋಡಿಬೇಕು ಅಂತ ಮಾಡ್ತಾರೆ, ಅವ್ರು ನೋಡಿಬೇಕು ಅಂತಾರೆ. ಇದರೊಳಗೆ ನೂರಾರು ನನ್ನಂದಾಜು ಗೊತ್ತಿಲ್ಲದೆ ಅಥವಾ ನಮ್ಮ ರೆಕಾರ್ಡಿಗೆ ಬಂದು ನೂರಾರು ಜನ ಪುಡಿ ರೌಡಿಗಳಿಂದ ಹಿಡಿದು ದೊಡ್ಡ ರೌಡಿಗಳ ತನಕ ಹತರಾಗ್ತಾರೆ. ಅವ್ರಿಗೆ ಹೊಡಿತಾರೆ, ಇವ್ರಿಗೆ ಹೊಡಿತಾರೆ. ಅದು ಇಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಅಟ್ಯಾಕ್ ಆಗುತ್ತೆ. ಆ ಅಟ್ಯಾಕು ಅಂಥ ಅಟ್ಯಾಕ್ಗಳಲ್ಲಿ ಮೋಹನ್ ಒಬ್ಬನಿಗೆ ಇಲ್ಲಿ ಸಾಯಿಸ್ತಾರೆ. ಆಮೇಲೆ ಶರತ್ ಶೆಟ್ಟಿಗೆ ದುಬೈಯಲ್ಲಿ ಸಾಯಿಸ್ತಾರೆ. ಈ ಥರ ಭೂಗತ ಲೋಕದ ಪಾತಕಿಗಳು ಅಲ್ಲಲ್ಲಿ ಆಗ್ತಾ ಇರ್ತಾರೆ. ದಾವೂದ್ ಇಬ್ರಾಹಿಮು ಪಾಕಿಸ್ತಾನದ ಕೈವಶ ಆಗಿಬಿಡ್ತಾನೆ, ಅಲ್ಲಿ ತಲೆ ತಪ್ಪಿಸ್ಕೊಂಡಿರ್ತಾನೆ. ಛೋಟಾ ರಾಜನು ಈ ಕಡೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಆಫ್ರಿಕಾದಲ್ಲಿ ತಲೆ ತಪ್ಪಿಸ್ಕೊಂಡಿರ್ತಾನೆ. ಅವನ ಮೇಲೆ ಬ್ಯಾಂಕಾಕಲ್ಲಿ ಒಂದು ದಾಳಿ ಆಗುತ್ತೆ. ದಾಳಿಲಿ ಎಲ್ಲ ಅದರಲ್ಲಿ ಹಿಂದೆ ಇದ್ದಾರೆ ಅಂಥೇಳಿ ಆಗೆಲ್ಲ ಸುದ್ದಿಗಳಿತ್ತು. ಆವಾಗ ಏನಾಗುತ್ತೆ, ಅಲ್ಲಿಂದ ಇವನೇನು ಮಾಡಿ ಎಲ್ಲೋ ಹೋಗಿ ಪೊಲೀಸರ ಕೈಗೆ ಬೀಳ್ತಾನೆ. ಈಗ ಅವನು ನಮ್ಮ ದೇಶದ ಜೈಲಲ್ಲಿದ್ದಾನೆ. ಬಟ್ ಇಲ್ಲಿ ಒಂದು ಸಾಧು ಶೆಟ್ಟಿ ಕತೆ ಬರ್ಬೇಕಾದ್ರೆ 87ರವರೆಗೆ ಛೋಟಾ ರಾಜನೊಟ್ಟಿಗಿದ್ದ ಸಾಧು ಶೆಟ್ಟಿ ಸಾತ್ರಾಸ್ತಾದಲ್ಲಿ ಒಂದು ಮರ್ಡರ್ ಆಗುತ್ತೆ, ಅಶೋಕ್ ಜೋಶಿ ಅಂತ ಹೇಳಿ. ಅಲ್ಲಿ ಫಸ್ಟ್ AK-47 ಬಳಕೆ ಆಗುತ್ತೆ. ಅಲ್ಲಿ ಸುಮಾರು ಒಂದು 4-5 ಜನ ಸಾಯ್ತಾರೆ. ಆಮೇಲೆ ಅವನು ನಮ್ಮ ಉಡುಪಿಗೆ ಬಂದಾದ್ಮೇಲೆ ನೀವ್ಯಾವತ್ತಾದ್ರೂ ಹಿಡಿತೀರಾ ಸರ್? ಇಲ್ಲ, ನಮಗೆ ಸಿಕ್ ಬೀಳಲ್ಲ. ಅವನು ನೋಡಿ, ಈ ಛೋಟಾ ರಾಜನ್ನು ಗ್ರೂಪ್ ಎಲ್ಲ ಇದಾದ್ಮೇಲೆ 1994ರಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಗ್ಲೋಬಲೈಸೇಷನ್ ಆಗುತ್ತೆ. ಆದ ನಂತರ ಸ್ಮಗ್ಲಿಂಗ್ ನಿಂತೋಗುತ್ತೆ. ಸ್ಮಗ್ಲಿಂಗ್ ನಿಂತೋದ್ರೆ ಇವರು ತಿರ್ಗಾ ರಿಯಲ್ ಎಸ್ಟೇಟ್ಗೆ ಎಲ್ಲ ಬರ್ತಾರೆ. ಆಮೇಲೆ ಚಿನ್ನ ಮತ್ತು ಬೆಳ್ಳಿ ಸ್ಮಗ್ಲಿಂಗ್ ಪ್ರಮುಖವಾಗಿ ಇಟ್ಕೊಳ್ತಾರೆ. ಬಾಕಿ ಐಟಮ್ಸ್ ಇವರು ಯಾವುದಕ್ಕೂ ಮುಟ್ಟಲ್ಲ. ನಿಮ್ಗೆ ಹೇಳಿದ್ನಲ್ಲ, ಬಟ್ಟೆಯಿಂದ ಸಿಗರೇಟ್ವರೆಗೂ ಆಗ ಸ್ಮಗ್ಲ್ ಆಗೋದು, ವಿಸ್ಕಿಯಿಂದ ಎಲ್ಲ. ಈಗ ಅದೆಲ್ಲ ನಿಂತೋಗ್ಬಿಡುತ್ತೆ ಗ್ಲೋಬಲೈಸೇಷನ್ ಆದಮೇಲೆ. ಬರೀ ಚಿನ್ನ ಬೆಳ್ಳಿ ಮಾತ್ರ ನಡೀತಾ ಇರ್ತದೆ. ಈಗಲೂ ನೋಡಿ, ಚಿನ್ನ ನಡೀತಾನೆ ಇದೆ. ಆಮೇಲೆ ಯಾರೂ ಅದನ್ನು ಈಗ ಯಾರೋ ಮೂರ್ಖರು ಏರ್ಪೋರ್ಟಲ್ಲಿ ತಂದು ಸಿಕ್ಕಾಕೋಬೋದು. ನನಗೆ ಒಬ್ಬ ಕಸ್ಟಮ್ಸ್ ಅಧಿಕಾರಿ ಹೇಳಿದ್ದು, ಅವ್ರು ಯಾರೂ ಈ ಶಿಪ್ಪಲ್ಲಿ ಫ್ಲೈಟಲ್ಲಿ ಬರಲ್ಲ,
ಸ್ಪೀಡ್ ಬೋಟುಗಳಲ್ಲಿ ಬರ್ತಾರೆ, ಬಂದ್ಬಿಟ್ಟು ಡಂಪ್ ಮಾಡಿಬಿಟ್ಟು ಹೊರಟೋಗ್ತಾರೆ ಯಾವುದಾದ್ರೂ ಒಂದು ಸೀಶೋರಲ್ಲಿ, ಇಂಡಿಯನ್ ಸೀಶೋರಲ್ಲಿ, ಗುಜರಾತಲ್ಲೋ ಎಲ್ಲೋ ಅಲ್ಲಿ ಡಂಪ್ ಆಗಿದ್ದು ಅಲ್ಲಿಂದ ತೆಗೆದು ನೇರವಾಗಿ ಭಟ್ಕಳ, ಕಾರವಾರ ಇಂಥ ಕಡೆ ಹಳ್ಳಿಗಳಲ್ಲಿ ಬಂದು ಇಳಿಸ್ತಾರೆ. ಇದನ್ನು ತಿರ್ಗಾ ಇವರು ಸಾಗಿಸೋಕ್ಕೆ ದೊಡ್ಡ ವ್ಯವಸ್ಥೆ ಇದೆ ಅಂತ. ಯಾಕೆ ಭಟ್ಕಳದಲ್ಲಿ ಇವತ್ತಿಗೂ ಈ ಚಟುವಟಿಕೆಗಳೆಲ್ಲ ನಡೀತಾ ಇದೆ ಅಂದರೆ, ದುಬೈಯಿಂದ ನೇರವಾಗಿ ಭಾಳ ಸುಲಭವಾಗಿ ಬರೋ ಜಾಗ ಅಂದರೆ ಭಟ್ಕಳಂತೆ. ಈಗ ಅಲ್ಲೆಲ್ಲ ಕೋಸ್ಟಲ್ ಗಾರ್ಡು ಅದೆಲ್ಲ ಆಗಿ ಈಗ ಅಷ್ಟು ಸುಲಭವಾಗಿ ಬರಲಿಕ್ಕಾಗಲ್ಲ. ಆಗ ಸುಲಭವಾಗಿ ಬರಲಿಕ್ಕೆ ಅವಕಾಶ ಇದ್ದಂಥದ್ದು. ಆಮೇಲೆ ತಕ್ಷಣ ಈ ಭೂಗತ ಲೋಕ ಮಿಂಚಿಬಿಡುತ್ತೆ. ಯಾಕೆ ಅಂದರೆ ಇವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಅತಿ ಹೆಚ್ಚು ಸಿಕ್ಬಿಡುತ್ತೆ. ಯಾವುದು ಈ ಸ್ಮಗ್ಲಿಂಗಲ್ಲಾಗಲಿ, ಈ ಹಫ್ತಾ ವಸೂಲಿಲಾಗಲಿ, ಆಮೇಲೆ ಪ್ರೊಟೆಕ್ಷನ್ ಮನಿ ಹೆಸರಲ್ಲಿ ಸ್ಮಗ್ಲಿಂಗ್ಗಳಿಗೆ ಸಿಕ್ಕಾಪಟ್ಟೆ ಆದಾಗ ಮುಂಬೈ ನಗರ ಭಾಳ ದೊಡ್ಡ ಒಂದು ಕಮರ್ಷಿಯಲ್ ಹಬ್ ಇರುತ್ತೆ. ಭಾರತ ದೇಶದ ಆರ್ಥಿಕ ಮೂಲ ಅದು. ಅಲ್ಲಿ ಇದೆಲ್ಲ ಆದಾಗ ಇಡೀ ವ್ಯವಸ್ಥೆ ನಡಗೋಗುತ್ತೆ. ಆಗ ಮುಂಬೈ ನಗರದಲ್ಲಿ ಪೊಲೀಸ್ ಪ್ರಭಾವ ಶಕ್ತಿ ಬಾಲ ಬಿಚ್ಚುತ್ತೆ ಅಂತ. ಕಮಿಷನರುಗಳೆಲ್ಲ ಬಂದಾಗ, ಪಂಜಾಬಿ ಪೊಲೀಸ್ ಅಧಿಕಾರಿ ಗಿಲ್ಲು ಇವರೆಲ್ಲ ಬಂದಾಗ ಭೂಗತ ಲೋಕವನ್ನು ಬಗ್ಗು ಬಡ್ದು ಬಿಡ್ತಾರೆ. ಆಮೇಲೆ ಕರ್ನಾಟಕದ ಕೆಲವು ಪೊಲೀಸ್ ಅಧಿಕಾರಿಗಳಲ್ಲಿರ್ತಾರೆ, ಪ್ರಚಂಡ ಪೊಲೀಸ್ ಅಧಿಕಾರಿಗಳು, IPS ಆಗಲಿ, ಕೆಳ ಹಂತದ ಪೊಲೀಸ್ ಅಧಿಕಾರಿ ಸೇರಿ ಮುಂಬೈ ಭೂಗತ ಲೋಕವನ್ನು ಮಟ್ಟ ಹಾಕಕ್ಕೆ ಶುರು ಮಾಡ್ತಾರೆ. ಮಟ್ಟ ಹಾಕಕ್ಕೆ ಶುರು ಮಾಡಿದಾಗ ಇವರೆಲ್ಲ ಜಾಗ ಖಾಲಿ ಮಾಡ್ತಾರೆ, ಇಲ್ಲ ಹತರಾಗ್ತಾರೆ. ಹತರಾಗವರು ಅತಿ ಹೆಚ್ಚು ಈ ಸುಪಾರಿ ಕಿಲ್ಲರ್ಸು ಅಲ್ಲಿ ಇದ್ದಿದ್ದು ಉತ್ತರ ಪ್ರದೇಶದವರು ಮತ್ತು ಬಿಹಾರ್ನವರು ಮತ್ತು ದಕ್ಷಿಣ ಕನ್ನಡದವರು. ಈ ದಕ್ಷಿಣ ಕನ್ನಡದವರು ಅಲ್ಲಿ ಭಾಳ ಜನ ಹೋಗ್ತಾರೆ, ಹತರಾಗ್ತಾರೆ, ಸಾಯ್ತಾರೆ. ಇದು ಕೆಲವರೆಲ್ಲ ಬುದ್ಧಿವಂತಿಕೆ ಉಪಯೋಗಿಸಿ ಪೊಲೀಸರಿಗೆ ಸರೆಂಡರ್ ಆಗಿ, ಅವ್ರನ್ನ ಹಿಡಿದಾಗ ಮಾಡಿ ಸರೆಂಡರ್ ಆಗಿ ನೆಮ್ಮದಿಯಾಗಿ ಜೈಲಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈಗ ಆರಾಮಾಗಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು ಆಗಿದ್ದಾರೆ ಸರ್. ಆಗ ಸಾಧು ಶೆಟ್ಟಿ ಬಂದ್ಬಿಡ್ತಾರೆ ಮಂಗಳೂರಿಗೆ. ಸಾಧು ಶೆಟ್ಟಿ ಬಗ್ಗೆ ಮಾಹಿತಿ ಹೆಂಗಂದ್ರೆ, ಪಣಿಯೂರಲ್ಲಿ ಬಂದು ಆತ ಮನೆ ಕಟ್ಟಿಸ್ತಾನೆ. ಮನೆ ಕಟ್ಟಿಸಿ ವ್ಯವಸ್ಥಿತವಾದ ಮನೆ ಕಟ್ಟಿಸಿ ಪಂಚಾಯಿತಿಗಳನ್ನು ಮಾಡ್ತಾನೆ. ಆಮೇಲೆ ಯಾರಾದರೂ ಮುಂಬೈ ಏನು ನಡೀತದೆ, ಅವರು ದಕ್ಷಿಣ ಕನ್ನಡದ ಮೂಲದವರು ಯಾರು ಏನೇ ಮಾಡಿದ್ರು ಅವನಿಗೆ ಮಾಹಿತಿ ಹೋಗುತ್ತೆ. ದೊಡ್ಡ ದೊಡ್ಡ ಹೋಟ್ಲಿಯರ್ಸ್ ಏನು ಮಾಡ್ತಾರೆ, ಹೋಟೆಲ್ನವರು ದಕ್ಷಿಣ ಕನ್ನಡದಲ್ಲಿ ಯಾವುದೋ ಮೂಲೆಯಲ್ಲಿ ಅವ್ರ ಹಳ್ಳಿಲಿ ಒಂದು ದೊಡ್ಡ ಮನೆ ಕಟ್ತಾರೆ. ದೊಡ್ಡ ಮನೆ ಕಟ್ಟಿದಾಗ ಅದು ಸಾಧು ಶೆಟ್ಟಿ ಕಿವಿಗೆ ಬೀಳ್ತಾ ಇರುತ್ತೆ. ಸಾಧು ಶೆಟ್ಟಿ ಅವ್ರಿಗೆ ಫೋನ್ ಮಾಡ್ತಾನೆ, ಏನು ಶೆಟ್ರೆ ಮನೆ ಕಟ್ಟಿದ್ದೀರಂತೆ, ಭಾಳ ದೊಡ್ಡ ಮನೆ ಕಟ್ಟಿದ್ದೀರಂತೆ, ಯಾವತ್ತು ಗೃಹ ಪ್ರವೇಶ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಂತೆ. ಕೇಳ್ಬಿಟ್ಟಿಲ್ಲ, ನಾವು ಇಂಥ ದಿವಸ ಇಟ್ಕೊಂಡಿದ್ದೀವಿ, ನಮ್ಗೆ ಹೇಳೇ ಇಲ್ಲ ನೀವು ಅಂತಂದರೆ, ಹೇಳ್ತೀವಿ ನಿಮ್ಗೆ ಹೇಳಿದ ನಾವು ನೀವು ಹೇಳಿದ್ದೀರಿ, ಬಟ್ ಅದಕ್ಕೆಲ್ಲ ಲೈಸೆನ್ಸ್ ಎಲ್ಲ ತಗೊಂಡಿದ್ದೀರ, ಅದೇ ಎಲ್ಲ ಆಗಿದೆ, ಪಂಚಾಯತಿಲಿ ತಗೊಂಡಿದ್ದೀವಿ, ಕಾರ್ಪೊರೇಷನಲ್ಲಿ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಲೈಸೆನ್ಸೇ ತಗೊಂಡಿಲ್ಲ ಅಂದ್ಬಿಟ್ಟು ಹಣ ವಸೂಲಿ ಮಾಡ್ತಾಯಿದ್ವಿ. ಆಮೇಲೆ ಪಂಚಾಯಿತಿಗಳು ನಡೀತಾ ಇತ್ತಂತೆ. ಆ ಪಂಚಾಯಿತಿಗಳು ನಡೀತಾ ಇದ್ದಿದ್ದು ಬೆದರಿಕೆ ರೀತಿಯಲ್ಲಿ ಪಂಚಾಯಿತಿ, ಏನು ಖಾಲಿ ಪೋಲಿ ಪಂಚಾಯಿತಿ ಅಲ್ಲ. ಅದನ್ನು ಭಾಳ ಜನ ರೌಡಿಗಳು ಅಳವಡಿಸ್ಕೊತಾರೆ. ಒಬ್ಬನ್ನೇ ಕರೆಸ್ಬಿಟ್ಟು ನಾಯಿಗಳನ್ನ ಬಿಟ್ಬಿಡೋದು, ಫೆರೋಷಿಯಸ್ ನಾಯಿಗಳನ್ನು ಬಿಟ್ಬಿಡೋದು. ಅದನ್ನು ಬೆಂಗಳೂರಲ್ಲೂ ಭಾಳ ಜನ ರೌಡಿಗಳು ಅಡಾಪ್ಟ್ ಮಾಡ್ಕೊಂಡಿದ್ರು. ರಬ್ಬೆಕ್ಕಿನ ರಾಜೇಂದ್ರ ಇವರೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ರು. ಈಗ ಮನೆ ಕರೆಸೋದು, ಕೂಡಿಸಿದ ತಕ್ಷಣ 4-5 ನಾಯಿಗಳು, ಡಾಬರ್ ಮ್ಯಾನು, ಇಲ್ಲಾಂದರೆ ಜರ್ಮನ್ ಶೆಪರ್ಡ್, ಪಿಟ್ ಬುಲ್ಲು ಎಲ್ಲ ಇದೆಯಲ್ಲ, ಜರ್ಮನ್ ಶೆಪರ್ಡ್ ಎಲ್ಲ ಬಿಟ್ಟು, ಜರ್ಮನ್ ಶೆಪರ್ಡ್ ಅಲ್ಲ, ಡಾಬರ್ ಮ್ಯಾನು, ಆ ಪಿಟ್ ಬುಲ್ಲು ಇಂಥ ನಾಯಿಗಳನ್ನು ಬಿಟ್ಬಿಡೋದು. ಅದು ಭಾಳ ಫೆರೋಷಿಯಸ್ ನಾಯಿಗಳು. ಅದು ಬಂದು ಇವ್ರ ಹತ್ರ ಹೋದಾಗ ಅವರು ಸಾರ್ ಕಟ್ಟಾಕಿದ್ರೆ ಇಲ್ಲ ಅದೇನು ಮಾಡಲ್ಲ ಅಂತ ಆ ಬೈದಲ್ಲೇ ಕೆಲಸಗಳನ್ನು ತಗೊಳ್ಳೋರಂತೆ. ಆಮೇಲೆ ಬೇಕಂತ ಕೂಡಿಸ್ಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ ಗನ್ನುಗಳು ತೋರಿಸೋದು, ಗನ್ನುಗಳು ಸಾಗಾಣಿಕೆ ಮಾಡೋದು, ಫೋನ್ ಬಂದಂಗೆ ಮಾಡೋದು, ಮರ್ಡರ್ ಮಾಡಿ ಅಂತೇಳಿ ಹಿಂಗೆ ಎದುರೋದು. ಒಬ್ಬೊಬ್ರದ್ದು ಒಂದೊಂದು ಟೆಕ್. ಈ ಸಾಧು ಶೆಟ್ಟಿ ಈ ಥರ ಎಲ್ಲ ಮಾಡ್ತಾ ಇರಬೇಕಾದ್ರೆ ಆ ಪಣಿಯೂರಲ್ಲೇ ಬಂದು ಸೆಟ್ಲಾದಾಗ ಅಲ್ಲಿ ಯಾವುದೋ ಈ ಬೇರೆ ಸ್ವಲ್ಪ ಅಲ್ಲಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಬರ್ತಾರೆ, ಸವಿತಾ ಅಂಡೆ ಅಂಥೇಳಿ ಒಬ್ಬ ಪೊಲೀಸ್ ಅಧಿಕಾರಿ, ಹೆಣ್ಮಗಳು, ಭಾಳ ಪವರ್ಫುಲ್ ಪೊಲೀಸ್ ಅಧಿಕಾರಿ ಆಗಿರ್ತಾರೆ. ಸಾಧು ಶೆಟ್ಟಿ ಮೇಲೆ ದಾಳಿಗಳೆಲ್ಲ ಆಗುತ್ತೆ. ದಾಳಿ ಆದಾಗ ಇನ್ನು ಇಲ್ಲಿ ಉಳ್ಗಾಲ ಇಲ್ಲ ಅಂತ ಅವನು ವಾಪಸ್ ಹೋಗಿ ಅಲ್ಲಿ ಆಂಟೋನಿಯರ್ ಅಂತಾನೆ ಹೆಸರಿಟ್ಕೊಂಡು ಯಾವುದೋ ಒಂದು ಮಹಾರಾಷ್ಟ್ರದ ಕೋಸ್ಟಲ್ ವಿಲೇಜಲ್ಲಿ ಹೋಗಿ ಜೀವನ ಮಾಡ್ತಾ ಇರ್ತಾನೆ. ಅಲ್ಲಿ ಸಿಕ್ಕಿಬಿದ್ದಾಗ ಅವನ ಎನ್ಕೌಂಟ್ರಲ್ಲಿ ಸಾಯ್ತಾನೆ. ಸಾಧು ಶೆಟ್ಟಿ ಇತಿಹಾಸ ಅಲ್ಲಿ ಮುಗೀತದೆ. ಮುತ್ತಪ್ರೈ ಮೇಲ್ಗಡೆ ಬೆಂಗಳೂರು ನಗರದಲ್ಲಿ ಶೂಟೌಟ್ ಆಗುತ್ತೆ. ಏನು ನಾರಾಯಣ್ ಸಫಲಿಗ ಬೊಮ್ಮೈಲ್ ಮಾಡಿದ್ನಲ್ಲ,
ಡ್ರೆಸ್ ಕೋಟ್ ಹಾಕೊಂಡೋಗಿ ಕೋರ್ಟಲ್ಲೇ ಹೊಡೆದ. ಅದೇ ಥರ ಇಲ್ಲಿ ನಾರಾಯಣ್ ಸಫಲಿಗೆ ಅಲ್ಲಿ ಮಾಡ್ತಾನೆ, ಇಲ್ಲಿ ನಾರಾಯಣ್ ಸಹ ಕೋರ್ಟಲ್ಲಿ ಬಂದು ಮುತ್ತಪ್ರೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಮುತ್ತಪ್ರೆ ಬದುಕ್ಬಿಡ್ತಾನೆ. ಬದುಕಿದಾಗ ಈ ಅಟ್ಯಾಕ್ ಮಾಡಿದಾಗ ಅವನೊಬ್ಬ ಸಿಕ್ಕಾಕೊಳ್ತಾನೆ. ನಾವು ಒಂದು ಟೀಮ್ ಬಂದಿದ್ದೀವಿ ಮಂಗಳೂರಿಂದ ಬಾಂಬೆಯಿಂದ ಅಂದಾಗ ಇಡೀ ಬೆಂಗಳೂರು ನಗರದಲ್ಲಿ ಹೋಟ್ಲುಗಳನ್ನು ಚೆಕ್ ಮಾಡಬೇಕಾದ್ರೆ ಮೆಜೆಸ್ಟಿಕ್ನ ಒಂದು ಹೋಟ್ಲಲ್ಲಿ ಇಲ್ಸೂರ್ಗೇಟ್ನ ಹೋಟ್ಲ್ ಯಾವುದೋ ಒಂದು ಲಿಮಿಟ್ಸ್ನ ಹೋಟ್ಲಲ್ಲಿ ಒಂದು ತಂಡ ಸಿಕ್ಬಿಡುತ್ತೆ ಮಂಗಳೂರು. ಆ ಮಂಗಳೂರು ತಂಡದಲ್ಲಿ ಸಿಕ್ಬಿದ್ದಾಗ ಅಲ್ಲಿ ಆ ತಂಡ ಏನಕ್ಕೆ ಬಂದಿರುತ್ತೆ ಅಂದರೆ ಯಾವುದೋ ದೇವಸ್ಥಾನಕ್ಕೆ ವಂತಿಗೆ, ಆ ದೇವಸ್ಥಾನದ ಕುಂಭಾಭಿಷೇಕಕ್ಕೆ ಏನು ಇಲ್ಲಿರೋರು ಹೋಟ್ಲವ್ರ ಹತ್ರ ಎಲ್ಲ ವಂತಿಗೆ ವಸೂಲಿ ಮಾಡೋಕ್ಕೆ ಬಂದಿರ್ತಾರೆ. ಆ ವಂತಿಗೆ ವಸೂಲಿ ಮಾಡೋ ಟೀಮಲ್ಲಿ ಸುಮ್ಮನೆ ಇವನು ಸಾಧು ಶೆಟ್ಟಿ ಬಂದಿರ್ತಾರೆ. ಸಾಧು ಶೆಟ್ಟಿ ಸಾಧು ಶೆಟ್ಟಿ ಸಿಕ್ಕಾಕೊಂಡಾಗ ಇವ್ನು ಸಾಧು ಶೆಟ್ಟಿ ಥರ ಇದ್ದಾನಲ್ಲ ಅಂತ ಹೇಳಿದಾಗ ಮುತ್ತಪ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾನೆ. ಆವಾಗ ಎಲ್ಲರಿಗೂ ಡೌಟ್ ಆಗುತ್ತೆ ಸಾಧು ಶೆಟ್ಟಿನೇ ಪ್ಲ್ಯಾನ್ ಮಾಡಿರ್ಬೋದು ಅಂತ. ಆಗ ACP ಇರ್ತಾರೆ, ಅವ್ರು ನಮಗೆಲ್ಲ ಗೊತ್ತಾಗುತ್ತೆ ಸಾಧು ಶೆಟ್ಟಿದು ಇದೆಲ್ಲ. ಆಗ ಅವರು ಮುತ್ತಪ್ರೆನವ್ರು ಕೇಳ್ತಾರೆ. ಮುತ್ತಪ್ರೆ ಹೇಳ್ತಾನೆ, ಇಲ್ಲ ಅವನು ಇರಲಿಲ್ಲ, ನೀವು ಹೇಳಿದ್ರೆ ನಾನು ಅವನ್ನ ಸಿಕ್ಕಿಸ್ಬಿಡ್ತೀನಿ, ಅವನಿದ್ದ ಅಂತ ಹೇಳ್ಬಿಡ್ತೀನಿ, ಸಿಕ್ಕಿಸ್ಬಿಡಿ ಚಾರ. ಒಂದು ದೊಡ್ಡ ರೌಡಿ ನಟೋರಿಯಸ್ಸು, ಅವನ್ನೆಲ್ಲ ಅವ್ರ ಕಡೆನೇ ಇರೋದು ಅವನು ಸಾಧು ಶೆಟ್ಟಿ. ನನಗೇನು ಎಗನೆಸ್ಟ್ ಇದ್ದಾರಲ್ಲ ಅವ್ರ ಕಡೆನೇ ಇರೋದು ಶಿಕ್ಷೆ ಅಂತ. ಆಮೇಲೆ ಅವನಿಗೆ ಮುಖಾಮುಖಿ ಮಾಡ್ತಾರೆ ಸಾಧು ಶೆಟ್ಟಿಗೂ ಮುತ್ತಪ್ರೆಗೂ. ಸಾಧು ಶೆಟ್ಟಿ ಮುತ್ತಪ್ರೆನ ಕೇಳ್ಕೊಂತಾನೆ, ಅಣ್ಣ ನಾನು ಇರಲಿಲ್ಲ ಅಂತಾನೆ. ನೀನು ಇರಲಿಲ್ಲ ಅಂತ ಗೊತ್ತು, ಸಿಕ್ಕಿಸ್ಬಿಡ್ತೀನಿ ಅಂತಾನೆ. ಅವಾಗ ಇಬ್ಬರಿಗೂ ಬೈತಾರೆ, ನೀನು ಹೇಳ್ಬಿಟ್ರೆ ನಾವು ಸಿಕ್ಕಿಸ್ಬಿಡ್ತೀವ ಅಂತ ಧಮಕಿ ಹಾಕ್ತಾರೆ. ಹಿಂಗೆಲ್ಲ ಮಾಡೋದು ಅಂತ ಅವನಿಗೆ ಆವಾಗ ವಾಪಸ್ ಕಳಿಸ್ತಾರೆ. ಇದೆಲ್ಲ ಒಳ್ಳೆ ಬುದ್ಧಿ ಅಂತ ಅವನು ವಾಪಸ್ ಹೋಗ್ತಾನೆ. ವಾಪಸ್ ಹೋಗಿ ಅಲ್ಲಿ ಈ ದಂಧೆ ಇಟ್ಕೊಂಡಿರ್ತಾನಲ್ಲ, ಈ ಸೆಟಲ್ಮೆಂಟು ಆಮೇಲೆ ಪ್ರೊಟೆಕ್ಷನ್ ಮನಿ ಎಲ್ಲ ವಸೂಲಿ ಮಾಡಿದಾಗ ಆ ಮೇಡಮ್ ರೈಡ್ ಮಾಡ್ತಾರೆ. ಸವಿತಾ ಅಂಡೆಯವರು ರೈಡ್ ಮಾಡಿದಾಗ ಅವರಿಂದ ತಪ್ಪಿಸ್ಕೊಂಡೋಗಿ ಅಲ್ಲಿ ಸಿಕ್ಬಿಡಿ. ಮುತ್ತಪ್ಪರಿಗೆ ಶೂಟೌಟ್ ಅದ ನಿಮ್ಗೆ ಗೊತ್ತಾ ಸರ್ ಅದು ನಿಮಗೆ? ಅವಾಗ ವಿಲ್ಸನ್ ಗಾರ್ಡನ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಲ್ಲ. ನೀವು ಹೋಗಲೇ ಇಲ್ಲ ಅಲ್ಲಿಗೆ? ಅಲ್ಲಿ ನನ್ನ ಕೇಸ್ ಅಲ್ಲ ಅದು, ಅಲ್ಸೂರ್ಗೇಟು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗೋದು. ಶೂಟ್ ಆಗುತ್ತೆ, ಕಾಲಿಗೆ ಬಿದ್ದಿರುತ್ತೆ, ಅದಕ್ಕೆ ಬದುಕೊಳ್ಳೋದು. ಅವನು ಅವನ ಮೇಲೆ ಅಟ್ಯಾಕ್ ಮಾಡುವಾಗ ಅವನಿಗೆ ಗೆಸ್ ಮಾಡಿಬಿಡ್ತಾನೆ. ಒಂದು ವ್ಯಾನ್ ಕೆಳಗಡೆ ನುಗ್ಗಿಬಿಡ್ತಾನೆ. ಅವ್ನು ಫೈರ್ ಮಾಡ್ತಾನಲ್ಲ, ಅದು ಕಾಲಿಗೆ ಬೀಳುತ್ತೆ, ಬಾಡಿಗೆ ಬೀಳಲ್ಲ. ಸಾಧು ಶೆಟ್ಟಿನ ಆವಾಗಲೇ ನೋಡಿದ್ದು. ಆಮೇಲೆ ಸಾಧು ಶೆಟ್ಟಿಗೆ ನಾವು ಈ ನಮ್ಮ ACP ಹೇಳಿದ್ರು, ಯಾಕೆ ಅದು ಸಿಕ್ಕಿಸ್ಬಿಡ್ಬೋದಿತ್ತು, ಪ್ರಯೋಜನ ಇಲ್ಲ. ಅದೇನಾಗುತ್ತೆ, ಕೇಸುಗಳು ವೀಕ್ ಮಾಡ್ದಂಗೆ ಆಗುತ್ತೆ. ಇನ್ನೊಬ್ಬನ್ನ ನಾವು ಕೇಸಲ್ಲಿ ಸಿಕ್ಕಿಸ್ಬಿಟ್ರೆ ಮೂಲ ಕೇಸ್ಗೆ ಧಕ್ಕೆ ಆಗ್ಬಿಡುತ್ತೆ. ಯಾರು ಹೊಡೆದಿದ್ದಾನೆ ಅವನು ಇರೋದಿಲ್ಲ ಅಲ್ಲ, ಅವನಿಗೆ ಬೆನಿಫಿಟ್ ಆಗುತ್ತೆ ಅದು. ನೋಡಿ, ಅದ್ರ ಆ ಕೇಸುಗಳಲ್ಲಿ ಶಿಕ್ಷೆ ಎಲ್ಲ ಆಗಿರಬೇಕು. ಇವ್ರನ್ನೆಲ್ಲ ಸೇರಿಸ್ಬಿಟ್ಟಿದ್ರೆ ಬೇರೆ ಕತೆ ಹೇಳಿರೋರು ಆ ಟೈಮಿಂಗ್ಸಲ್ಲಿ ಬೇರೆ ಕಡೆ ಇದ್ದಂಗೆ ಒಂದು ಪ್ರೊಡ್ಯೂಸ್ ಮಾಡಿಬಿಟ್ರೆ ಕೇಸೇ ಹೊಟ್ಟೋಗ್ಬಿಡುತ್ತಲ್ಲ. ನಾರಾಯಣ್ ಚಾಲಿಯನ್ ಅಂತ ಸಿಕ್ಕಾಕೊಂತಾನೆ. ಹಿಂಗೆ ಕೆಲವರಿಗೆ ಅದೊಂದು ಹುಚ್ಚು. ಈ ಭೂಗತ ಲೋಕದಲ್ಲಿ ಸೈಲೆಂಟಾಗಿ ಓಡಾಡೋರು ಒಂದಷ್ಟು ಜನ ಇರ್ತಾರೆ. ಅವರು ಪೊಲೀಸರಾಗಿರ್ತಾರೆ, ಕೆಲವರು ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಾಗಿರ್ತಾರೆ, ಕೆಲವರು ತುಂಬ ಸಭ್ಯರ ಥರ ಇರ್ತಾರೆ. ಅವ್ರಿಗೇನೋ ಒಂದು ಖುಷಿ ರೌಡಿಗಳ ಜೊತೆ ಮಾತಾಡೋದು, ನನಗೆ ಇವ್ರ ಪರಿಚಯ ಅಂತ ಹೇಳ್ಕೊಳ್ಳೋದು.